ಹಲೋ ಗಾಯ್ಸ್, ವೆಲ್ಕಮ್ ಟು ಜಯಾಸ್ ಕಿಚನ್ ವರ್ಲ್ಡ್. ನಾನಿವತ್ತು ಎಂತ ಮಾಡಿದೆ ಗೊತ್ತಾ? ನಿಮ್ಗೆ ತೋರಿಸ್ದೆ. ಇವತ್ತು ಕಬಾಬ್ ಮಾಡಿದೆ. ಕಬಾಬ್ ಪೌಡರ್ ಸಹಿತ ನಾನೇ ಮಾಡಿದ್ದು. ಕಂಬ ಫಸ್ಟ್ ನಾನು ಟೇಸ್ಟ್ ಮಾಡಿ ಕಾಣಿ. ಸಿಟ್ಟ ಪಕ್ಕದಾಯ್ತಾ? ನೀವು ಹಂಗೆ ಕಬಾಬ್ ಪೌಡರ್ ಮನೆಗೆ ಮಾಡ್ಕೊಳ್ಳಿ. ಹೊರಗಡೆ ಪ್ಯಾಕೆಟ್ ಇಂದೆಲ್ಲ ತಂದ್ರೆ ಕಲರ್ಸ್ ಸುಮ್ಮನೆ ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ. ಸೊ ಈ ರೀತಿ ಇಷ್ಟ ಆದ್ರೆ ಫುಲ್ ವಿಡಿಯೋ ಕಾಣಿ ಆಯ್ತಾ? ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾ ಹ್ಯಾಂಗ್ ಪೌಡರ್ ಮಾಡಿದೆ ಅಂತ ಹೇಳಿ ಡೀಟೇಲ್ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಫುಲ್ ವಿಡಿಯೋ ಕಾಣಿ ಆಯ್ತಾ? ಬನ್ನಿ. ನಾನು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೆ. ಇದಕ್ಕೆ ಹಾಫ್ ಸ್ಪೂನ್ ಅರಿಶಿಣ, ಲೈಟಾಗಿ ಉಪ್ಪು, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 10 ನಿಮಿಷ ಅದನ್ನು ಮ್ಯಾರಿನೇಟ್ ಹಾಕಕ್ಕೆ ಬಿಡಿನಿ. ಈಗ ಕಬಾಬ್ ಪೌಡ್ರಿಗೆ ಎಂಥದೆಲ್ಲ ಬೇಕಂತ ಹೇಳಿ ಐಟಮ್ ತಗೊಂಡಿದ್ದೆ. ಡೀಟೇಲ್ ಒಂದ್ಸತಿ ನಿಮ್ಗೆ ತೋರಿಸಿ ಬಿಡುವ. 4 ಸ್ಪೂನ್ ಕಾಳು ಮೆಣಸು, 6ರಿಂದ 7 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಸೋಂಪು ಒಂದು ಹಾಫ್ ಸ್ಪೂನ್, ಒಂದು 15 ಮೆಣಸು ತಗೊಂಡಿದ್ದೆ. ಸಣ್ಣದೊಂದು ಚಕ್ಕಿ ತುಂಡು ತಗೊಂಡಿದ್ದೆ. ಏನಂತ ಅರ್ಧ ಕೆಜಿ ಚಿಕನಿಗೆ ಇಷ್ಟಪಲ್ಲ ತಗೊಂಡಿದ್ದಂತ ಎಣಿಸ್ಕೊಂಡ್ರೆ ಇದು ನೆಕ್ಸ್ಟ್ ಸಹ ಯೂಸ್ ಆದ್ದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡುವಂತ ಹೇಳಿ ತಗೊಂಡಿದ್ದೆ. ಈಗ ಇದನ್ನೆಲ್ಲ ಹುರ್ಕೊಂಬ. ಎಣ್ಣೆ ಅಂತ ಹಾಕೋದು ಬೇಡ ಇದಕ್ಕೆ. ಜಸ್ಟ್ ಬಾಣಲಿಗೆ ಐಟಮ್ ಎಲ್ಲ ಹಾಕಿ ಸಮ ಬಿಸಿ ಹಾಕೋರಿಗೆ ಹೊರ್ಕೊಂಡ್ರೆ ಸಾಕತ್ತ. ಹೊರ್ಕೊಂಡಾದ್ಮೇಲೆ ಬಿಸಿ ಎಲ್ಲ ಆರದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬ. ಪೌಡ್ರ್ ರೆಡಿ ಆಯ್ತು. ಇನ್ನೊಂದು ತಟ್ಟೆಗೆ ಅದು ಹುಣಸೆಹಣ್ಣು ನೆನೆಸಿಟ್ಟದ್ದ. ಸೊ 3 ಸ್ಪೂನ್ ಪೌಡ್ರ್ ಹಾಕೊಂಡಿದ್ದೆ ನಾನು ಇದಕ್ಕೆ. 1 ಸ್ಪೂನ್ ಕಾರ್ನ್ಫ್ಲವರ್ ಹಾಕೊಂಡಿದ್ದೆ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹಾಕೊಂಡ್ಲಕ್ಕೆ 1ರಿಂದ 2 ಆದರೂ ನಡೀತು. ಉಪ್ಪು ಹಾಕಿದೆ ಎಷ್ಟು ಬೇಕಂತ ಹೇಳಿ. ಫಸ್ಟಿಗೆ ಫುಲ್ ಉಪ್ಪು ಹಾಕಬೇಡಿ. ಈಗ ಹುಣಸೆಹಣ್ಣಿನ ರಸ ಹಾಕೊಂಡಿದ್ದೆ. 1 ಮೊಟ್ಟೆ ಒಡೆದು ಹಾಕಿ. ಖಾಲಿ ಕಾರ್ನ್ಫ್ಲವರ್ ಸಹ ಯೂಸ್ ಮಾಡ್ಲಕ್ಕೆ, ಇಲ್ಲ ಖಾಲಿ ಮೊಟ್ಟೆ ಸಹ ಯೂಸ್ ಮಾಡ್ಲಕ್ಕೆ. ನಾ 2 ಯೂಸ್ ಮಾಡಿದೆ. ಟೇಸ್ಟ್ ಲೈಕ್ ಬತ್ತಂದು ಹೇಳಿ ಈಗ ಲೈಕ್ ಮಾಡಿ ಕಲ್ಸ್ಕೊಂಬ. ಹುಳಿಗೆ ಸುಮಾರು ಜನ ಲಿಂಬುನೇ ಜಾಸ್ತಿ ಯೂಸ್ ಮಾಡ್ತಾರೆ ನೆನೆಸಿಟ್ಟದ್ದು ಹುಣಸೆ ಹಣ್ಣಿಗಿಂತ. ಬಟ್ ನನ್ನ ಪ್ರಕಾರ ಲಿಂಬುಗಿಂತ ನೆನೆಸಿಟ್ಟದ್ದು ಹುಣಸೆ ರಸನೇ ಎಷ್ಟೊತ್ತಿಗೂ ಟೇಸ್ಟ್ ಒಳ್ಳೆ ಕೊಡುತ್ತೆ. ಕಲಸಿ ಆಯ್ತು. 10 ನಿಮಿಷ ಇದನ್ನು ತೆಗೆದಿಡುವ. ಮಸಾಲೆ ಚಿಕನಿಗೆ ಒಳ್ಳೆ ಹಿಡೀಲಿ. ಈಗ ಸ್ವಲ್ಪ ಉಪ್ಪು ಕಂಡ್ಕೊಂಡು ಉಪ್ಪು ಬೇಕಾದ್ರೆ ಹಾಕಿ. ಎಣ್ಣೆ ಫುಲ್ ಕಾದ ನಂತರ ಒಂದೊಂದೇ ಚಿಕನ್ನ ಬಾಣಲಿಗೆ ಹಾಕಿ. ನೀವೇ ಕಾಣಿ, ಒಂದು ಸ್ವಲ್ಪನೂ ತವಕ್ಕೆ ಹಿಡಿಲಿಲ್ಲ ಕಬಾಬಿನ ಮಸಾಲೆ. ಸೊ ನೀವು ಹಾಗೆ ನೆಕ್ಸ್ಟ್ ಟ್ರೈ ಮಾಡೋತ್ತಿಗೆ ಕಾರ್ನ್ಫ್ಲವರ್ ಮೊಟ್ಟೆ 2 ಹಾಕಿ ಒಳ್ಳೆ ಲೈಕ್ ಬದತ್ತು. ನಂಗೆಂತ ಫೀಲ್ ಆಯ್ತು ಅಂದ್ರೆ ನಾವು ಅಂಗಡಿ ತಗೊಬತ್ತಲ್ಲ ಪೌಡ್ರ್, ಅದಕ್ಕಿಂತ ಟೇಸ್ಟ್ 100% ಬೆಟರ್ ಇದ್ದಿತ್ತು. ಫುಲ್ ಕ್ರಿಸ್ಪಿ ಆಗಿ ಇದ್ದಿತ್ತು. ತವಾಗ ಸಹ ಸ್ವಲ್ಪನೂ ಅಡಿಗೆ ಹಿಡಿಲಿಲ್ಲ. ಕಾಣಿ ಕಾಂಬಕ್ಕೂ ಚಂದ ತೋರ್ತಿತ್ತು ಕಾಣಿ. ಸ್ವಲ್ಪ ಕಲರ್ ಡಾರ್ಕ್ ಅನಿಸ್ತಿತ್ತು. ನಾ ಇಲ್ಲಿ ಯಾವುದೇ ಕಲರ್ ಪೌಡ್ರ್ ಸಹಿತ ಯೂಸ್ ಮಾಡಿಲ್ಲ. ನೀವು ಟ್ರೈ ಮಾಡಿ ಮನೆಗೆ. ಒಂದ್ಸತಿ ಜಾಸ್ತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ 1 ವಾರ ಹಾಗೆ ಯೂಸ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ಒಂದು ಕಮೆಂಟಲ್ಲಿ ತಿಳಿಸಿ. ಬಾಯ್. Thank you for watching.